ಗರ್ಭಗುಡಿ ನೋಡಂತೆ ಎಷ್ಟು ಚಂದ ಉಂಟಲ್ಲ. ಹೌದಮ್ಮ, ವಾವ್. ನೋಡಿ ಇದೆಲ್ಲ ನೋಡಿ ಅಂತೆ ತುಂಬಾ ಚಂದ ಇದೆ. ಸುತ್ತಮುತ್ತಲಿನ ಪ್ರದೇಶವನ್ನು ಮೊದಲಿಗೆ ಒಳಲಂಕೆ ಅಂತ ಕರೀತಾ ಇದ್ರು. ಅಮ್ಮನ ಆಯ್ತು, ಎಲ್ಲಿಗೆ ಬಂದದ್ದು? ನಾವಿವತ್ತು ಬೆಳ್ಳಯ್ಯನಲ್ಲಿರುವ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದದ್ದು. ಇದಾ ನೋಡಿ, ಇದುವೇ ದೇವಸ್ಥಾನ. ಫ್ರೆಂಡ್ಸ್, ನಾನಿವತ್ತು ನಿಮ್ಮನ್ನು ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೇನೆ. ಅದುವೇ ನಮ್ಮ ಬೆಳ್ಳಯ್ಯರು ಚಂದ್ರಮೌಳೇಶ್ವರ ದೇವಸ್ಥಾನ. ಈ ದೇವಸ್ಥಾನ ತುಂಬಾ ಹಳೇದಂತ ಹೇಳಿದ್ರು, ಹಾಗಾಗಿ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಬಂದಿರೋದು. ನೀವೇ ನೋಡಿದ್ರಲ್ಲ, ಹತ್ತಿರದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ. ಹಾಗೆ ನೋಡಿ, ಈ ದೇವಸ್ಥಾನದ ಗೋಪುರ ನೋಡುವಾಗಲೇ ಗೊತ್ತಾಗ್ತದೆ ತುಂಬಾ ಹಳೆಯ ದೇವಸ್ಥಾನ. ಒಳಗಡೆ ಹೋಗಿ ಹೇಗೆಲ್ಲ ಉಂಟಂತ ಹೇಳಿ ನೋಡುವ. ಬಿಂದು, ಒಳಗೆ ಹೋಗಿ ನೋಡುವ ಅಲ್ಲ? ಆಯ್ತಮ್ಮ. ನಿಂಗೆ ಕೂಡ ಕ್ಯೂರಿಯಾಸಿಟಿ ಉಂಟಾ? ಒಳಗಡೆ ತುಂಬಾ ಹಳೆಯ ದೇವಸ್ಥಾನ ಅಂತ ಹೇಳಿದ್ದಾರೆ, ನೋಡುವ ಅಲ್ಲ? ಆಯ್ತು, ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್ಸ್. ದೇವಸ್ಥಾನದ ವಿಡಿಯೋ ಮಾಡಿದ್ದು ತುಂಬಾ ದಿವಸ ಆಗಿತ್ತು. ವೀಕ್ಷಕರೆಲ್ಲ ತುಂಬಾ ಕೇಳ್ತಿದ್ರು ದೇವಸ್ಥಾನದ ವಿಡಿಯೋ ಮಾಡಿ ಅಂತ ಹೇಳಿ. ಇವಾಗ ಬೇರೆ ಇಲ್ಲಿ ತುಂಬಾ ಮಳೆ ಅಲ್ಲ, ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಸ್ವಲ್ಪ ಮಳೆ ಬಿಟ್ಟಿದೆ ಅಂತ ಹೇಳಿ ಇವತ್ತು ನಾವು ಬಂದಿದ್ದು. ನೋಡಿ, ಒಳಗೆ ಬರ್ಬೇಕಾದ್ರೆ ಹೊರ ಪ್ರಾಂಗಣ ನೋಡಿ ಅಂತ ಎಷ್ಟು ವಿಶಾಲವಾಗಿದೆ. ಹಾಗೆ ನಮಗೆ ಕಣ್ಣಾಯಿಸಿದ್ರೆ ಸುತ್ತಲೂ ಕಾಣೋದೇ ಕಾಡು. ಕಾಡಿನ ಮಧ್ಯದಲ್ಲಿರುವಂತಹ ದೇವಸ್ಥಾನ ತರ ಫೀಲ್ ಆಗ್ತದೆ. ಸುತ್ತಲೂ ನೋಡಿ ಹಸಿರು ಸೀರು ಕಾಡು, ಬಾರಿ ಚಂದ ಇದೆ. ನಂಗಂತೂ ಬಾರಿ ಖುಷಿ ಆಯ್ತು. ದೊಡ್ಡ ತಗಡು ಶೀಟ್ ಎಲ್ಲ ಹಾಕಿದ್ದಾರೆ. ಅಮ್ಮ ನೋಡಮ್ಮ, ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ನೋಡಿ ಫುಲ್ ಕಲ್ಲಿಂದಲೇ ಮಾಡಿದ್ದಾರೆ. ನೋಡಿ ಇದೆಲ್ಲ ನೋಡಿ ಅಂತ ತುಂಬಾ ಚಂದ ಇದೆ. ಅಮ್ಮ ನಾನು ನೋಡಿ, ನಮ್ಮ ಕಿಟಕಿ ತರ ಕಾಣ್ತಾ ಉಂಟು. ಹೌದು, ಇದು ಆ ತರ ಡಿಸೈನ್ ಬಿಂದು. ನೋಡಿ, ಇಲ್ಲಿ ಚಂದ್ರಮೌಳೇಶ್ವರ ದೇವರನ್ನು ಪ್ರಧಾನವಾಗಿ ಆರಾಧನೆ ಮಾಡ್ತಾರೆ. ನಂದಿಯ ವಿಗ್ರಹ ನೋಡಿ ಎಷ್ಟು ಚಿಕ್ಕದಾಗಿ ತುಂಬಾ ಚಂದ ಇದೆ. ನಾನು ಇಷ್ಟರ ತನಕ ನೋಡಿದಲ್ಲಿ ಎಲ್ಲ ಉಂಟಲ್ಲ, ಶಿವದೇವರ ಎದುರುಗಡೆ ದೊಡ್ಡ ನಂದಿ ಇರ್ತದೆ, ಪುಟಾಣಿ ನಂದಿ, ಬಾರಿ ಚಂದ ಇದೆ ನೋಡಿ. ಹಾಗೇನೆ ಗರ್ಭಗುಡಿಯ ಹೊರಗಡೆ ಆ ಕಡೆ ಈ ಕಡೆ ಕಲ್ಲಿನ ವಿಗ್ರಹ ನೋಡಿ. ಈ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ, ನೋಡಿ ಗರ್ಭಗುಡಿಯ ಹಿಂದುಗಡೆ 3 ಗುಡಿಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಮಹಾಗಣಪತಿ ದೇವರು, ಹಾಗೆ ಅನ್ನಪೂರ್ಣೇಶ್ವರಿ ದೇವಿ, ಹಾಗೆ ಸುಬ್ರಹ್ಮಣ್ಯ ದೇವರು. ಇಲ್ಲಿ ಮಹಾಗಣಪತಿ ದೇವರಿಗೆ ವಿಶೇಷವಾಗಿ ಸಂಕಷ್ಟಿ ದಿವಸ ಹಾಗೆ ಚೌತಿ ದಿವಸ ಎಲ್ಲ ವಿಶೇಷ ಪೂಜೆ ಸಲ್ತದೆ. ಹಾಗೆ ಅನ್ನಪೂರ್ಣೇಶ್ವರಿ ದೇವರಿಗೆ ಈ ದುರ್ಗಾ ನಮಸ್ಕಾರ ಪೂಜೆ ಭಾರಿ ವಿಶೇಷ. ನವರಾತ್ರಿ ದಿವಸ ಎಲ್ಲ ದುರ್ಗಾ ಪೂಜೆ ಆಗ್ತದೆ. ಹಾಗೆ ಸುಬ್ರಹ್ಮಣ್ಯ ದೇವರಿಗೆಲ್ಲ ನಾಗರ ಪಂಚಮಿ ದಿವಸ, ಷಷ್ಠಿ ದಿವಸ ಎಲ್ಲ ವಿಶೇಷವಾಗಿ ಪೂಜೆ ಇರ್ತದೆ. ಬಿಂದು, ಗರ್ಭಗುಡಿ ನೋಡಂತೆ ಎಷ್ಟು ಚಂದ ಉಂಟಲ್ಲ? ಹೌದಮ್ಮ, ವಾವ್. ಗರ್ಭಗುಡಿಯ ವಿನ್ಯಾಸ ಅಂತೂ ತುಂಬಾನೇ ಅದ್ಭುತವಾಗಿದೆ. ನೋಡಿ, ಫುಲ್ ಕಲ್ಲಿಂದಲೇ ಮಾಡಲ್ಪಟ್ಟಿದೆ. ವಾಸ್ತುಶಿಲ್ಪ ಎಲ್ಲ ಬಾರಿ ಚಂದ ಇದೆ. ಅಮ್ಮ, ದೇವರದ ಮೂರ್ತಿ ನೋಡಮ್ಮ, ತುಂಬಾ ಚಂದ ಉಂಟಲ್ಲ? ಹೌದು. ಅಂದ್ರೆ ಬೇರೆ ದೇವಸ್ಥಾನವನ್ನ ಕಂಪೇರ್ ಮಾಡಿದ್ರೆ ಈ ತರ ಗರ್ಭಗುಡಿ ನಾನು ಇಷ್ಟರ ತನಕ ಎಲ್ಲಿ ಕೂಡ ನೋಡಿರ್ಲಿಲ್ಲ. ನೋಡಿ, ಬಾರಿ ಚಂದ ಇದೆ. ಅಂದ್ರೆ ಚಿಕ್ಕ ಚಿಕ್ಕ ಕಿಟಕಿ ತರ ಎಲ್ಲ ಕಾಣ್ತದೆ ನಮ್ಗೆ. ಬೇರೆ ರೀತಿನೇ ಇದೆ. ಅಂದ್ರೆ ಗರ್ಭಗುಡಿ, ಅದರ ಹಿಂದುಗಡೆ 3 ಗುಡಿಗಳು, ತುಂಬಾ ವಿಶಿಷ್ಟವಾಗಿದೆ ದೇವಸ್ಥಾನ. ಮೇಲ್ಗಡೆ ನೋಡಿ ದೊಡ್ಡ ದೊಡ್ಡ ಹಾಸ್ಕೊಲ್ಲನ್ನ ಹಾಸಿದ ಹಾಗೆ ಕಾಣ್ತದೆ. ಅಂದ್ರೆ ಇವಾಗೆಲ್ಲ ಈ ತರ ಗುಡಿಗಳು ನಮ್ಗೆ ನೋಡ್ಲಿಕ್ಕೆ ಸಿಗೋದು ಭಾರಿ ಕಡಿಮೆ ಇರ್ಬಹುದು. ನಾನಾದ್ರೆ ಅಷ್ಟು ನೋಡ್ಲಿಲ್ಲ. ತುಂಬಾ ಚಂದ ಕಾಣ್ತಾ ಇದೆ ನಂಗೆ. ನಾನಿವತ್ತು ಮಗಳನ್ನ ಕರ್ಕೊಂಡು ಬಂದಿದ್ದು ಕೂಡ ಅದೇ ಕಾರಣಕ್ಕೆ. ಅಂದ್ರೆ ಇವಾಗೆಲ್ಲ ಮಕ್ಕಳು ಮನೆಯಲ್ಲಿ ಬಿಟ್ರೆ ಇಡೀ ಟಿವಿ, ಮೊಬೈಲ್ ಅದನ್ನೇ ನೋಡ್ತಾ ಇರ್ತಾರೆ. ಈ ತರ ಒಂದು ದೇವಸ್ಥಾನ ಕರ್ಕೊಂಡು ಬಂದು ಹಳೆಯ ದೇವಸ್ಥಾನ ಕಲ್ಲಿದ್ದೆಲ್ಲ ತೋರಿಸಿದ್ರೆ ಅವರಿಗೆ ಕೂಡ ಗೊತ್ತಾಗ್ತದೆ ಯಾವ ರೀತಿ ಎಲ್ಲ ಹಳೆ ದೇವಸ್ಥಾನ ಇರ್ತದೆ ಅಂತ ಹೇಳಿ. ಬಿಂದು, ಹೇಗಿತ್ತ ದೇವಸ್ಥಾನ? ಚೆನ್ನಾಗಿತ್ತು. ಅದೆಲ್ಲ ನೋಡಿದೆಲ್ಲ ಕಲ್ಲಿದ್ದೆಲ್ಲ? ಹೌದು. ತೀರ್ಥ ಮಂಟಪ ಫುಲ್ ಕಲ್ಲಿಂದಲೇ ಮಾಡಿದ್ದಾರೆ. ಈ ಪ್ರದೇಶ ಮತ್ತೆ ಈ ಸುತ್ತಮುತ್ತಲಿನ ಪ್ರದೇಶವನ್ನು ಮೊದಲಿಗೆ ಒಳಲಂಕೆ ಅಂತ ಕರೀತಾ ಇದ್ರು. ಸೀತಾನ್ವೇಷಣೆಗೆ ಹೊರಟಂತಹ ಹನುಮಂತ ತಪ್ಪಿ ಇದೇ ಸ್ವರ್ಣಲಂಕೆ ಅಂತ ಭಾವಿಸಿ ಇಲ್ಲಿ ಇಳಿದ ಅಂತ ಒಂದು ಲೆಕ್ಕದಲ್ಲಿ ಇದನ್ನು ಸ್ವರ್ಣಲಂಕೆ ಅಂತ ಈ ಪ್ರದೇಶವನ್ನೆಲ್ಲ ಕರೀತಾ ಇದ್ರು.
ಈಗಲೂ ಹತ್ತಿರದಲ್ಲಿ ಒಂದು 100-150 ಮೀಟರ್ ದೂರದಲ್ಲಿ ಒಂದು ಮನೆ ಹೆಸರೇ ಒಳಲಂಕೆ ಅಂತ. ಅಷ್ಟು ಸಂಪತ್ಭರಿತವಾದ ಪ್ರದೇಶ ಆಗಿರಬೇಕು. ಒಂದು ಬಹಳಷ್ಟು ಪುರಾತನವಾದ ದೇವಸ್ಥಾನ. ಇಲ್ಲಿ ಹತ್ತಿರದ ಇನ್ನೊಂದು ಪ್ರದೇಶಕ್ಕೆ ಇದಕ್ಕೆ ಈ ದೇವಸ್ಥಾನದ ವ್ಯಾಪ್ತಿಗೆ ಒಳಪಡುವಂತಹ ಒಂದು ಜಾಗ, ಅದು ಲಿಂಗಪ್ಪಯ್ಯನ ಕಾಡು ಅಂತ. ಪ್ರಾಯಶಃ ಇಲ್ಲಿ ದೇವಸ್ಥಾನ ಇದ್ದದ್ರಿಂದ ಲಿಂಗಾಯತರು ಎಲ್ಲ ಬಂದು ಅಲ್ಲಿ ನೆಲೆಸಿದ್ರಿಂದ ಅದಕ್ಕೆ ಲಿಂಗಪ್ಪಯ್ಯನ ಕಾಡು ಅಂತ ಬಂತು. ಕೀರ್ತಿಶೇಷ ತಿಮ್ಮಯ್ಯ ಶೆಟ್ರು ಪರವೂರ ಭಕ್ತರ ಒಂದು ನೆರವಿನಿಂದ ಇಲ್ಲಿ ಒಂದು ದೇವಸ್ಥಾನ ಕಟ್ಟುವ ಒಂದು ನಿರ್ಧಾರಕ್ಕೆ ಬಂದರು. ಹಾಗೆ ಕೀರ್ತಿಶೇಷ ದೇರಬೈಲು ಹರಿಕೃಷ್ಣ ತಂತ್ರಿ ಅವರ ಮುಂದಾಳತ್ವದಲ್ಲಿ, ಅವರ ಪೌರೋಹಿತ್ಯದಲ್ಲಿ ಇಲ್ಲಿ ಒಂದು ಅಷ್ಟಪಟ್ಟಿಯ ಆಕಾರದ ಶಿಲಾ ಗರ್ಭಗುಡಿ, ಅಷ್ಟಪಟ್ಟಿಯ ಒಂದು ಪೌಳಿ ಎಲ್ಲವನ್ನು ಅಷ್ಟಪಟ್ಟಿಯ ಇದರಲ್ಲಿ ಇದನ್ನು ಮಾಡಿದರು. ಬಹಳಷ್ಟು ಪುರಾತನವಾದ ದೇವಸ್ಥಾನ. ಒಂದು ಕಾಲದಲ್ಲಿ ಬ್ರಹ್ಮರಥವೇರಿ ಎಲ್ಲ ಜಾತ್ರೆ ಮಹೋತ್ಸವ ಎಲ್ಲ ಆದದ್ದು. ಬಹಳಷ್ಟು ಪರವೂರಿನಿಂದ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ರು. ಇಲ್ಲಿ ನೋಡಿ ನಮ್ಮ ಪರಿವಾರ ದೈವಗಳದ್ದೆಲ್ಲ ಗುಡಿ ಇದೆ. ಮೈಸಂದಾಯ, ಸರಳ ಜುಮಾದಿ, ಕಾಂತೇರಿ ಜುಮಾದಿ, ಅಣ್ಣಪ್ಪ ಪಂಜುರ್ಲಿ ಎಲ್ಲ ದೈವಗಳ ಗುಡಿ ಇದೆ ನೋಡಿ. ಹಾಗೆ ನೋಡಿ ಈ ಕಡೆ ಚಾಮುಂಡಿ ಹಾಗೆಯೇ ಗುಳಿಗೆ ದೈವದ ಸಾನ್ನಿಧ್ಯ ಕೂಡ ಇದೆ. ಈ ದೇವಸ್ಥಾನಕ್ಕೆ ಬಂದ್ರೆ ನಮಗೆ ಎಲ್ಲ ದೇವರ ಸಾನ್ನಿಧ್ಯ ಕಾಣಲಿಕ್ಕೆ ಸಿಗ್ತದೆ. ಒಳಗಡೆ ಪ್ರಧಾನವಾಗಿ ಚಂದ್ರಮೌಳೇಶ್ವರ ದೇವರ ಗುಡಿ ಇದ್ರೆ, ಹಿಂದ್ಗಡೆ ಮಹಾಗಣಪತಿ ದೇವರ ಗುಡಿ ಇದೆ, ಹಾಗೆ ಅನ್ನಪೂರ್ಣೇಶ್ವರಿ ದೇವಿ, ಸುಬ್ರಹ್ಮಣ್ಯ ದೇವರು. ಹಾಗೆ ಹೊರಗಡೆ ಬಂದ್ರೆ ಪರಿವಾರ ದೈವಗಳು. ಆ ಕಡೆ ನಿಮಗೆ ನಾಗದೇವರ ಸಾನ್ನಿಧ್ಯ ಕೂಡ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿಯ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಯಾರು ಮದುವೆಯಾಗದ ಒಂದು ಹುಡುಗಿಯರು ಅಥವಾ ಹುಡುಗರು ಏನಾದರೂ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಅವರ ಪ್ರಾರ್ಥನೆಯನ್ನು ಈ ದೇವರು ನೆರವೇರಿಸ್ತಾರೆ ಎಂಬುದು ಒಂದು ಇಲ್ಲಿಯ ಪ್ರತೀತಿ. ಬಹಳಷ್ಟು ಉದಾಹರಣೆಗಳಿಂದ ಅದು ಸಾಬೀತು ಕೂಡ ಆಗಿದೆ. ಮತ್ತು ಏನಾದರೂ ಒಂದು ದೊಡ್ಡ ರೋಗ ರುಜಿನ ಇದ್ದರೆ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಅವರಿಗೆ ಅದರಿಂದ ಮುಕ್ತಿ ಬರ್ತದೆ ಎಂಬ ಒಂದು ನಂಬಿಕೆ ಮಾತ್ರ ಇಲ್ಲ, ಅದು ಸಾಕ್ಷಾತ್ ಆಧಾರಿತವಾಗಿಯೂ ಕೂಡ ನಮ್ಮ ಇದು ಗೋಚರಕ್ಕೆ ಕಂಡು ಬಂದದ್ದು. ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರಾ ಮಹೋತ್ಸವ, ಮತ್ತು ವಿಶೇಷವಾಗಿ ಇಲ್ಲಿ ಶಿವರಾತ್ರಿ, ಅಹೋರಾತ್ರಿ ಭಜನೆ ಎಲ್ಲ ಆಗ್ತದೆ. ಮತ್ತು ನಾಗನ ಇದರಲ್ಲಿ ನಾಗಪೂಜೆ, ಮತ್ತು ದೈವಗಳಿಗೆ ಅದಕ್ಕೆ ಆಗೋತಕ್ಕಂಥ ಭೋಗಗಳು ಅದು ಯಥೇಷ್ಟವಾಗಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಬಹಳಷ್ಟು ಒಂದು ಭಕ್ತರ ಒಂದು ಬೇಡಿಕೆಗಳನ್ನು ಪೂರೈಸಿಕೊಂಡು ಬಂದಂಥ ದೇವಸ್ಥಾನ ಇದು. ನೋಡಿ, ನೀವೇ ನೋಡಿದ್ರೆ ಎಷ್ಟು ಮಳೆ ಬಂತಂತ ಹೇಳಿ. ಇವಾಗ ಒಂದೇ ಸಮಯ ಬಿಸಿಲು ಬರ್ತಾ ಉಂಟು, ಆವಾಗ ಮಳೆ, ಹಾಗೆ ಒಟ್ಟಾರೆ ಮಳೆ ಬಿಸಿಲು ಎಲ್ಲ ಒಟ್ಟಾರೆ ಬರ್ತದೆ. ಇಲ್ಲಿ ನೋಡಿ ಎಲ್ಲ ಪಾಚಿ ಕಟ್ಟಿದೆ, ಈಗ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು, ಜಾರ್ತದೆ. ಇಂದು ಎಲ್ಲ ಹೋಗಾಯ್ತಾ, ಮಧ್ಯದಲ್ಲಿ ಹೋಗು. ಆಯ್ತಮ್ಮ. ಅಶ್ವತ್ಥ ಮರ ಕೂಡ ಇದೆ ನೋಡಿ, ಎಷ್ಟು ದೊಡ್ಡದಿದೆ. ಮೇಲೆ ಹೋಗ್ಬೇಡ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಬರ್ಲಿಕ್ಕೆ ಆದ್ರೆ ತಪ್ಪದೆ ಈ ಕ್ಷೇತ್ರಕ್ಕೆ ಬನ್ನಿ. ತುಂಬಾನೇ ಪುಣ್ಯ ಕ್ಷೇತ್ರ. ಇಲ್ಲಿಗೆ ಬಂದ್ರೆ ಎಲ್ಲ ದೇವರುಗಳ ಸಾನ್ನಿಧ್ಯ ನೋಡ್ಲಿಕ್ಕೆ ಸಿಗ್ತದೆ. ಹಾಗೇನೆ ನಿಮ್ಮ ಪ್ರಾರ್ಥನೆ ಏನಿದ್ರು ಕೂಡ ಇಲ್ಲಿ ಬಂದು ಕೇಳ್ಕೊಳ್ಳಿ, ದೇವರು ನೆರವೇರಿಸ್ತಾರೆ. ಈ ದೇವಸ್ಥಾನದ ಎಕ್ಸಾಕ್ಟ್ ರೂಟ್ ಮ್ಯಾಪ್ ಅನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇವೆ, ತಪ್ಪದೆ ಚೆಕ್ ಮಾಡ್ಕೊಳ್ಳಿ. ನಮ್ಮ ನ್ಯಾಷನಲ್ ಹೈವೇ ಉಡುಪಿ ಮಂಗಳೂರು ಹತ್ರನೇ ಇದೆ, ಏನ್ ತುಂಬಾ ದೂರ ಇಲ್ಲ. ಬರ್ಲಿಕ್ಕೆ ಆದವರು ಖಂಡಿತ ಬನ್ನಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.